ರೇಣುಕೈಲಮ್ಮ ಗೋತ್ರೋದ್ಭವಸ್ಯ ವೆಂಕಟಮಣಿಯಪ್ಪ ನಾಮಧೇಯಸ್ಯ ಲಕ್ಷ್ಮಮ್ಮ ನಮ್ಯಃ ಮಹೇಶ್ ನಾಮಧೇಯಸ್ಯ ಮಾಧವಿ ನಮ್ಯಃ ಮಾನ್ಯತಾ ನಮ್ಯಃ ತನ್ವಿ ನಮ್ಯಃ ಪ್ರತಾಪ್ ನಾಮಧೇಯಸ್ಯ ಪವಿತ್ರ ನಮ್ಯಃ ವಿಕಾನ್ ನಾಮಧೇಯಸ್ಯ ವಿರಾಟ್ ನಾಮಧೇಯಸ್ಯ ಸಹ ಕುಟುಂಬಾನಾಂ अस्माकं गोत्रोद्भवस्य काश्यप गोत्रोद्भवस्य श्रीनिवास नामधेयस्य वाणी नाम्यः वासुदेव नामधेयस्य अनन्तलक्ष्मी नाम्यः भाग्यलक्ष्मम्मा नाम्यः शशिकिरण नाम कृष्णपेनी नाम्यः सह कुटुम्बानाम् अस्माकं गोत्रोः हंसयम्मा नाम्यः देवताभ्यो नमो नमः नूतनाशुरा विग्रह प्रतिष्ठा नमः स्वांग कर्मणे शुण्ठी नमः भूम भूम नमः नमः सदादिके शरण्ये त्र्यम्बके देवी नारायण नमोस्तुते गोविंद पुंडरीकाक्षवरद गोविंद अंगम्मदेवी पादमेघति गोविंद आरम्मदेवी पादमेघति गोविंद गोविंद व्यापार व्यवहार प्रसाद फल सिद्धिरस् महालक्ष्मी देवता परिपूर्णता योग्यता अनुग्रह प्रसाद फल सिद्धिरस् धर्म शंभवत्रलाभं शततं मत्सरं दीर्घमायः शतमानं भवति शताय पुरुषश्रेन्द्रिय आयुष्येवेन्द्रिये प्रतिष्ठते रोचन रोचमान शोभन शोभमान कल्याणः दिने दिने व्यापार व्यवहारादि अनुग्रह प्रसाद फल सिद्धिरस्तु महालक्ष्मी महासरस्वती महागौरी देवता अनुग्रह सिद्ध्यर्थेन श्री मारम्म देवता परिपूर्णता अनुग्रह प्रसाद फल सिद्धिरस्तु ಕೋಲಾರ ಜಿಲ್ಲೆಯಲ್ಲಿ ಮೂಡಲಬಾಗಿಲತಕ್ಕಂಥ ಮುಳಬಾಗಿಲು ತಾಲೂಕು ಸೇರಿರ್ತಕ್ಕಂಥ ಗುಮಳಾಪುರ ಗ್ರಾಮದಲ್ಲಿ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಒಂದು ಹಳೆ ಗಂಗಮ್ಮ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಇವತ್ತು ವಿಶೇಷವಾಗಿ ಇವರಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಮತ್ತು ಕಿರಿಯರು ಮತ್ತು ಎಲ್ಲ ಅಣ್ಣ ತಮ್ಮದರು ಮತ್ತು ಅಕ್ಕ ತಂಗಿರು ಭಾಳ ನೂರಾರಲ್ಲ ಸಾವಿರಾರು ವರ್ಷ ಇರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ಇವತ್ತು ನಮ್ಮ ಗುಮಳಾಪುರ ಗ್ರಾಮದಲ್ಲಿ ಗಂಗಮ್ಮ ಮತ್ತು ಮಾರಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷವಾಗಿದೆ. ನಾನು ನಿಜವಾಗಲೂ ಕೂಡ ಬಾಲಕೃಷ್ಣ ಗೌಡರು ಬರಬೇಕಂತಕ್ಕಂಥ ಮಾತು ಹೇಳುವಾಗ ಸಣ್ಣದೊಂದು ದೇವಸ್ಥಾನ ಕಟ್ಟಿದ್ದಾರೆ ಅಂತಕ್ಕಂಥ ಮಾತು ನನ್ನ ಮನಸ್ಸಲ್ಲಿತ್ತು. ಆದರೆ ಇಲ್ಲಿ ಬಂದ ಮೇಲೆ ಈ ಕಾರ್ಯಕ್ರಮನ ನೋಡಿ ಮತ್ತು ಈ ಅಗ್ನಿಗುಂಡ ನೋಡಿ ಮತ್ತು ವಿಶೇಷವಾಗಿ ಹಿಂದುಗಡೆ ಇರ್ತಕ್ಕಂಥ ಗಂಗಮ್ಮ ಮಾರಮ್ಮ ಒಂದು ಒಳ್ಳೆ ಮಾಡಿರ್ತಕ್ಕಂಥ ನೋಡಿದ್ರೆ ನನಗೆ ಭಾಳ ಖುಷಿಯಾಯಿತು. ಈ ಕಾಲಕ್ಕೆ ನಿಜವಾಗಲೂ ಕೂಡ ಇವತ್ತು ಇನ್ನೇನು ಏಪ್ರಿಲ್ ಕೊನೆ ಬಂದಿದೆ, ಮೇ ಹತ್ತಿರದಲ್ಲಿದೆ. ಇದುವರೆಗೂ ಮಳೆ ಬೆಳೆ ಭಾಳಷ್ಟು ದೂರ ಇದೆ. ಬಿಸಿಲಂತೂ ಕೂಡ 36ರಿಂದ 38ಕ್ಕೆ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ವಯಸ್ಸಾಗಿರ್ತಕ್ಕಂಥವ್ರು ಹೊರಗಡೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ಕೂಡ ಒಂದು ಬೇರೆಯವರು ಹೇಳ್ತಕ್ಕಂಥ ಮಾತುಗಳು ನಾನು ಕೇಳಿಸ್ಕೊತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ಈ ಗಂಗಮ್ಮ ಮಾರಮ್ಮ ಇವತ್ತಿಂದನೇ ಕೂಡ ಈ ವಾಸುದೇವನ ಹತ್ರ ಅವ್ರನ್ನ ಮನವಿ ಮಾಡಿಕೊಂಡು ಕೋಲಾರ ಜಿಲ್ಲೆ ಮುಳಬಾಗಿಲಿಂದ ಮಳೆ ಬರಲಿ, ಒಳ್ಳೆ ರೈತರಿಗೆ ಅನುಕೂಲ ಆಗಲಿ. ಆ ಗಂಗಮ್ಮ ಅಂತಕ್ಕಂಥದ್ದು ಭಾಳ ವಿಶೇಷ ಶಕ್ತಿ ಇರ್ತಕ್ಕಂಥದ್ದನ್ನು ಸುಮಾರು 7 ಜನ ಅಕ್ಕ ತಂಗಿರು ಇವರೆಲ್ಲ, ಗಂಗಮ್ಮ ಮಾರಮ್ಮ ಕರಿಮಾರಮ್ಮ ಎಲ್ಲ ಕೂಡ ಇವರು ಅಕ್ಕ ತಂಗಿಯವರು. ಇವ್ರಿಗೆ ವಿಶೇಷವಾಗಿ ಮುನೇಶ್ ಪುಣ್ಯ ಇವ್ರ ಅಣ್ಣ ಆಗಿರ್ತಕ್ಕಂಥವ್ನು ಇರ್ತಾನೆ, ಆತನ ಅಧಿಪತಿ. ಆತನ ಒಂದು ಶಕ್ತಿ ಮೇಲೆ ಇವರೆಲ್ಲ ಕೂಡ ಪ್ರವಾಡಗಳು ಮಾಡಿ ಭಾಳ ವಿಶೇಷವಾಗಿ ಶಕ್ತಿ ಇರ್ತಕ್ಕಂಥ ದೇವಸ್ಥಾನವನ್ನು ಗುಮಳಾಪುರದಲ್ಲಿ ಕಟ್ಟಿದ್ದಾರೆ. ಭಗವಂತ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಇರತಕ್ಕಂಥ ಬಾಲಕೃಷ್ಣ ಗೌಡರು ಮತ್ತು ಅವರು ಸಹೋದರರು ಮತ್ತು ಎಲ್ಲ ಊರಿನ ಹಿರಿಯರು ಇವತ್ತಿಂದ ಅವ್ರಿಗೆಲ್ಲ ಕೂಡ ಆರೋಗ್ಯ ಭಾಗ್ಯ ಕೊಡಲಿ. ಈ ಗಂಗಮ್ಮ ಮಾರಮ್ಮ ಪೂಜೆ ಇವತ್ತಿಂದ ಕೂಡ ಸತತವಾಗಲೇ ನಡ್ಸ್ಕೊಂಡು ಹೋಗ್ತಕ್ಕಂಥ ನನಗೆ ಕಾಣಿಸ್ತಾ ಇದೆ. ಯಾಕಂದರೆ ಇಷ್ಟೆಲ್ಲ ಅದ್ದೂರಿಗೆ ಮಾಡಿರೋವಾಗ ಇದು ನೂರಾರು ವರ್ಷ ಮುಂದೆ ಒಂದು ನಡ್ಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಭಗವಂತ ಒಳ್ಳೆಯದಾಗಲಿ. ಆ ಮಾರಮ್ಮ ಗಂಗಮ್ಮ ಮತ್ತು ಇವರಿಗೆಲ್ಲ ಕೂಡ ಒಳ್ಳೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ, ನನ್ನನ್ನು ಕೂಡ ಬಂಗಾರಪೇಟೆಯಿಂದ ನಾನು ಮತ್ತು ನಮ್ಮ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು ಕೃಷ್ಣಪ್ಪ ಮತ್ತು ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಆತ್ಮ ಸ್ನೇಹಿತ ಅಂತಕ್ಕಂಥ ವಾಸುದೇವ್ ಅವ್ರನ್ನ ಕರೆಸಿ ಭಾಳ ವಿಶೇಷವಾಗಿ ನಮ್ಮನ್ನು ಇಷ್ಟೆಲ್ಲ ಮಾಡಿ ಆ ಭಗವಂತನ
ಆ ಗಂಗಮ್ಮನ ದರ್ಶನ ಮಾಡಿಸಿ ಮತ್ತು ನಮ್ಗೆ ಭಾಳ ಗೌರವ ಕೊಟ್ಟಿದ್ದಾರೆ. ನಾವು ಜೀವನದಲ್ಲಿ ಎಂದೂ ಕೂಡ ಮರೆಯೋಲ್ಲ. ಅನೇಕ ಸಂದರ್ಭ ಬಂದಾಗ ನಾನು ಇನ್ನೊಂದು ಸಲ ಭಾಳ ಫ್ರೀ ಇರುವಾಗ ಆಯಮ್ಮನ ದರ್ಶನ ಮಾಡಿ ಒಂದು ಅಭಿಷೇಕ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಕೂಡ ನಮ್ಮನ್ನು ಬರಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲ ಕೂಡ ಆರೋಗ್ಯ ಭಾಗ್ಯ ಕೊಡಲಿ ಅಂತಕ್ಕಂಥ ಮಾತು ನಾನು 2 ಮಾತನ್ನು ಮುಗಿಸ್ತೇನೆ.